ಆಲಬರ್ಡ್ ಉಂಟು, ಆಲಬರ್ಡ್ ಬಲೆ. ಬಾ ಆನೆ ಬಾ ಬಾಲೆ ಬಂಗಾರ ಬಲೆ. ಮೆಲ್ಲ 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 ಗುಂಡುಂಡು. ಏತು ಗುಂಡುಂಡಲ್ಲ. ಸ್ಟೆಪ್ ಉಂಟು ಒಮ್ಮೆ ಫಸ್ಟ್ ತಿನ್ನೋಡು ತಿನ್ನೋಡು. ಬೆಳಿಗ್ಗೆ ರೂಮಿಂದ ಬಂದುಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲಿಗೆಲ್ಲ ಹೋದ್ವಿ. ಮಕ್ಕಳಿಗೆ ಅದೇ ಇಷ್ಟ ನೀರಲ್ಲಿ ಆಟಾಡೋದು ಅಂತ. ಬಟ್ ತುಂಬ ಶೆಕೆ ಇರೋದ್ರಿಂದ ಈ ಥರ ಮಧ್ಯಾಹ್ನ ಆಗಬೇಕಾದ್ರೆ ಈ ಥರ ಫೋರ್ಟಿಗೆ ಬಂದ್ವಿ. ಬಟ್ ಏನಂದರೆ ಒಳಗಡೆ ಹೋಗ್ಲಿಕ್ಕೂ ನಂಗೆ ಇಷ್ಟ ಆಗಿಲ್ಲ. ಎ ಸಿ ಒಳಗಡೆ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋದು ಬೇಡ ಅಂತ ಅಷ್ಟು ಶೆಕೆ ಇತ್ತು. ಬಟ್ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ಚೆನ್ನಾಗಿದೆ. ಈ ಫೋರ್ಟ್ ಒಳಗಡೆ ಹೋದ್ರೂ ಈ ಥರ ಸಿ ಇರುತ್ತೆ. ಬಟ್ ಏನಂದರೆ ನಾವಂತೂ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಕಡೆ ಬೀಚ್ ಇರುತ್ತೆ. ಸೇಮ್ ಬೀಚಲ್ಲಿ ಒಳಗಡೆ ಹೋಗಿ ಏನು ನೋಡೋದು ಅಂತ. ಅದು ಬಿಟ್ಟು ತುಂಬ ನನಗೆ ಅಂದರೆ ಮಗು ಹಿಡ್ಕೊಂಡು ನೀನು ನಡಿಬೇಕು. ಫೋರ್ಟ್ ಅಂದರೆ ತುಂಬ ದೊಡ್ಡದಾಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಒಳಗಡೆ ಹೋಗಿಲ್ಲ. ಇಲ್ಲೇ ಹೊರಗಡೆಯಿಂದ ನೋಡಿಕೊಂಡು ಸೀದಾ ವಾಪಸ್ ಆದ್ವಿ. ಮತ್ತು ನಮಗೆ ಅಂದರೆ ಇವಾಗ ಹೋಗ್ಬಿಟ್ಟು ಮತ್ತೆ ನನಗೆ ಪ್ಯಾರಾಸೈಲಿಂಗ್ ಎಲ್ಲ ಮಾಡಬೇಕು, ಬೋಟಿಂಗ್ ಎಲ್ಲ ಇದೆ. ಸೊ ಅದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಅದಕ್ಕೆ ಫಸ್ಟ್ ಹೋಗಬೇಕು ಅಂತಲೇ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಇಷ್ಟೇ ನಾನು ನೋಡಿಕೊಂಡು ವಾಪಸ್ ರಿಟರ್ನ್ ಹೋಗ್ತಿದ್ದೀವಿ. ಇವಾಗ ಪ್ಯಾರಾಸೈಲಿಂಗ್ ಹೋಗ್ತಾ ಇದ್ದೀವಿ. ಏನಂದರೆ ಇವಾಗ ನೋಡಿ ಈ ಥರ ನಮ್ಮದೊಂದೊಂದು ಚಿಕ್ಕ ಚಿಕ್ಕ ಬೋಟಲ್ಲಿ ಫಸ್ಟ್ ಸೀದು ಮಿಡಿಲ್ ಅಂದರೆ ಸ್ವಲ್ಪ ಎದುರು ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಮತ್ತೆ ಬೋಟ್ ಚೇಂಜ್ ಮಾಡಿಸಿ
ಇನ್ನೊಂದು ಬೋಟಿಗೆ ನಾವು ಶಿಫ್ಟ್ ಮಾಡಿಸ್ತಾರೆ ನಮ್ಮನ್ನು. ಅಲ್ಲಿಂದ ನಮಗೆ ಪ್ಯಾರಾಸೈಲಿಂಗ್ ಇರುತ್ತೆ, ಅಂದರೆ ಇಲ್ಲೇ ಇರಲ್ಲ ನೋಡಿ, ಆ ಕಡೆಯಿಂದ ಕಾರ್ನರ್ ನೋಡಿ ಕಾಣ್ತಾ ಇದೆ ನಮಗೆ. ಸೊ ಅಲ್ಲಿ ತನಕ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಬೋಟಿಗೆ ನಾವು ಹೋಗ್ತಿದ್ದೀವಿ. ಅದರ ನಡುವೆ ಏನಂದರೆ ಇಲ್ಲಿ ಬೇರೆಲ್ಲ ಇರ್ತಾರೆ, ಅಂದರೆ ಬಾಯ್ಸ್ ಎಲ್ಲ ಜಂಪ್ ಮಾಡೋರು ನೀರಿಗೆ ಜಂಪ್ ಮಾಡಿ ಅಲ್ಲಿ ಅವರು ಸ್ವಲ್ಪ ಸ್ವಿಮ್ ಮಾಡಿಸಿ ಒಂದು 5 ಮಿನಿಟ್ಸ್ 5 ಇಲ್ಲ 3 ಮಿನಿಟ್ಸ್ ತನಕ ಮಾಡಿಸ್ತಾರೆ. ಆಮೇಲೆ ಮತ್ತೆ ಈ ಬೋಟಿಗೆ ಬಂದು ಮತ್ತೆ ಎದುರು ಹೋಗ್ಬಿಟ್ಟು ಇನ್ನೊಂದು ಬೋಟಿಗೆ ಹೋಗ್ತೀವಿ. ಸರಿ, ಇವಾಗೆಲ್ಲ ವೆಯ್ಟ್ ಮಾಡ್ತಿದ್ವಿ, ಅವ್ರು ಎಲ್ಲ ಬರಬೇಕು ಉಳಿದವರೆಲ್ಲ. ಅಂದರೆ ಅವ್ರು ಇವಾಗ ನೀರಲ್ಲೇ ಇದು ಮಾಡ್ತಾ ಇದ್ದಾರೆ, ಅಂದರೆ ಸೇಫ್ಟಿ ಜಾಕೆಟ್ ಹಾಕಿರ್ತಾರಲ್ವ, ಸೊ ಏನೂ ಭಯ ಇರಲ್ಲ. ಇವಾಗ ನನಗಂತೂ ನಿಜವಾಗ್ಲೂ ಸಹನ ಕೂಡ ಬಂದಿದ್ಲು ಪ್ಯಾರಾಸೈಲಿಂಗ್ ಮಾಡ್ತೀನಿ ಅಂತ. ಬಟ್ ಏನಾಯ್ತು ಅಂದರೆ ಅವಳಿಗೆ ನನ್ನನ್ನು ನೋಡಿಬಿಟ್ಟು ಫಸ್ಟ್ ನಾನು ಹೋದೆ, ನನ್ನ ನೋಡಿಬಿಟ್ಟು ಅವಳಿಗೆ ಭಯ ಆಯಿತು. ಸೊ ನನಗೇನೆ 2 ಸಲ ಮಾಡಬೇಕಾಯ್ತು ನಾನೇ. ಅವರಂದರೆ ಅಮೌಂಟ್ ರಿಫಂಡ್ ಮಾಡಲ್ಲ ಅಂತ. ಸೊ ನಾನೇ 2 ಟೈಮ್ಸ್ ಮಾಡಿಕೊಂಡೆ. ಹೋಗಬೇಕಾದ್ರೆ ಸ್ವಲ್ಪ ಭಯ, ಮೇಲಿಂದ ಕೆಳಗೆ ನೋಡಬೇಕಾದ್ರೆ. ಮತ್ತೊಂದು ಏನಂದರೆ ನಾನು ಅಂದ್ಕೊಂಡಿದ್ದೆ ಬರೀ ಬಸ್, ಕಾರ್ ಅಲ್ಲ ಫ್ಲೈಟಲ್ಲಿ ಹೋಗಬೇಕಾದ್ರೆ ವಾಮಿಟಿಂಗ್ ಫೀಲ್ ಆಗುತ್ತೆ ಅಂತ. ಹಾಗೆ ವಾಮಿಟಿಂಗ್ ಕೂಡ ಮಾಡ್ತಾರೆ. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಬೋಟಲ್ಲಿ ಬರಬೇಕಂದ್ರೆ ಒಂದು 2-3 ವಾಮಿಟಿಂಗ್ ಮಾಡಿದ್ದು. ಹಾಗೆ ಸಹನ ಕೂಡ ಅವಳಿಗೂ ಒಂಥರ ಆಗ್ತಿತ್ತು ಕೂತ್ಕೊಂಡು ಬೋಟಲ್ಲಿ. ಇವನ್ ನಂಗೆ ಕೂಡ ಆ ಥರನೇ ಫೀಲ್ ಆಗಿತ್ತು, ಬಟ್ ನಾನು ವಾಮಿಟಿಂಗ್ ಮಾಡಿಲ್ಲ. ಬಟ್ ನಿಜವಾಗ್ಲೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಂದು ಪ್ಯಾರಾಸೈಲಿಂಗ್. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು, ಅಂದರೆ ಇಷ್ಟಪಟ್ಟೆ. ಬಟ್ ಸ್ವಲ್ಪ ಮೇಲೆ ಹೋದ್ಮೇಲೆ ಭಯ ಆಗ್ತಿತ್ತು, ಮೇಲಿಂದ ಕೆಳಗೆ ನೋಡಬೇಕಾದ್ರೆ. ಈ ಥರ ಸ್ವಲ್ಪ ನೀರಿಗೆ ನಮ್ಮನ್ನು ಡಿಪ್ ಮಾಡ್ತಾರೆ. ಆಮೇಲೆ ನೋಡಿ ಈ ಥರ ಮೇಲೆ ತೊಗೊಂಡೋಗಿ ವಾಪಸ್ ಕರ್ಕೊಂಡು ಬಂದಾದಮೇಲೆ ಮತ್ತೆ ಕೇಳಿದ್ರು ಸಹನಂದು ಅಂದರೆ ಅವಳದು ಮಾಡಿಲ್ಲ, ಅವಳು ಭಯ ಬಿದ್ದು ಮಾಡಲ್ಲ ಅಂತ ಅಂದು. ಸೊ ನಾನೇ ಮಾಡಬೇಕಾಯ್ತು. ಹಾಗಾಗಿ 2 ಸಲ ನಾನೇ ಮಾಡಿಕೊಂಡೆ. ಬಟ್ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಜನ ಹೇಳ್ತಾಯಿದ್ರು, ಅಂದರೆ ಕೆಲವೊಂದು ಹೇಳಿಕೆ ಬರಲ್ಲ, ಫೇಲ್ ಆಗುತ್ತೆ ಅಂತ ಹೇಳಿ. ಬಟ್ ಎಲ್ಲ ದೇವ್ರು ನೆನೆಸ್ಕೊಂಡೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ಮದ್ರಲ್ಲಿ ಬಂದವರು ಎಲ್ಲರೂ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ತುಂಬ, ಅಂದರೆ ಇದು ಫಸ್ಟ್ ಟೈಮ್ ನಂದು, ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಇವಾಗ ಮತ್ತೆ ಬೋಟಿಂಗ್ ಎಲ್ಲ ಇದೆ ನೋಡಿ. ಇವಾಗ ಮತ್ತೆ ನಾನು 2 ಟೈಮ್, ಸೆಕೆಂಡ್ ಟೈಮ್ ಮತ್ತೆ ಕಳಿಸಿದ್ರು. ಬಟ್ ಸೆಕೆಂಡ್ ಟೈಮ್ ಹೋಗ್ಬೇಕಾದ್ರೆ ಭಯ ಆಯಿತು. ಅವ್ರು ಅಂದರೆ ಹೇಳಿಲ್ಲ, ಸೀದಾ ಕೆಳಗಡೆ ಬಂದುಬಿಟ್ಟು ಮತ್ತೆ ಕಳಿಸಿಕೊಟ್ರು. ಆ ಥರ ಮೇಲೆ ಹೋಗಬೇಕಾಯ್ತು. ನನಗೆ ಅದು ಭಯ ಆಯಿತು. ಮತ್ತು ಏನಂದ್ರೆ ಅಷ್ಟು ಏನೋ ಗೊತ್ತಾಗಲಿಲ್ಲ. ಬಟ್ ನಿಜವಾಗ್ಲೂ ತುಂಬ ತುಂಬ ಇಷ್ಟಪಟ್ಟೆ ಈ ಎಕ್ಸ್ಪೀರಿಯನ್ಸ್. ಹಾಗೇನು ಬೋಟಿಂಗ್ ಇದೆ, ನೋಡೋಣ. మనోళ్ళు కూడా మనకి ఇష్టం పోవచ్చు. సంజిత్ బికెన్ ఆస్క్